ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಮೇ ತಿಂಗಳ ರಾಶಿ ಬಗ್ಗೆ, ಅದರಲ್ಲಿ ವೃಷಭ ರಾಶಿ. ವೃಷಭ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗ್ರಹಗತಿಗಳು ಹೇಗಿರುತ್ತೆ, ಅದ್ರ ಬಗ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ವೃಷಭ ರಾಶಿಯ ಗ್ರಹಗತಿಗಳು ಯಾವ ರೀತಿ, ಯಾವ ಗ್ರಹ ಯಾವ ರೀತಿ ಸಂಚಾರ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೇ 11ಕ್ಕೆ ಮಂಗಳ ಗ್ರಹ ಮೇಷರಾಶಿಗೆ ಪ್ರವೇಶ ಆಗುತ್ತೆ. ಮೇ 14ಕ್ಕೆ ಶುಕ್ರ ಗ್ರಹ ಮಿಥುನ ರಾಶಿಗೆ ಪ್ರವೇಶ ಆಗುತ್ತೆ. ಅದರ ಜೊತೆಗೆ ಮೇ 15ಕ್ಕೆ ಬುಧ ಮತ್ತು ಸೂರ್ಯ ತಮ್ಮದೇ ಆದಂಥ ವೃಷಭ ರಾಶಿಗೆ ಪ್ರವೇಶ ಆಗುತ್ತೆ. ಮತ್ತು ಶನಿ ನಿಮ್ಮ ಮನೆಯ ಲಾಭಸ್ಥಾನವಾದ 11ನೇ ಮನೆಯಲ್ಲಿ ಶನಿ ಪ್ರವೇಶ ಆಗೋದ್ರಿಂದ ನಿಮಗೆ ಹಣಕಾಸಿನಲ್ಲಿ ತೊಂದರೆನೇ ಈಡಾಗೋದಿಲ್ಲ. ಪೂರ್ತಿ ಲಾಭದಲ್ಲೇ ಇರ್ತಾ ಹೋಗ್ತೀರ ಈ ತಿಂಗಳಲ್ಲಿ ವೃಷಭ ರಾಶಿಯವರು. ಇಷ್ಟು ಗ್ರಹಗತಿಗಳ ಬಗ್ಗೆ. ಈಗ ಫಲಾನುಫಲ ಯಾವ ರೀತಿ, ಯಾವ್ಯಾವ ಕ್ಷೇತ್ರಗಳಿಗೆ ಯಾವ ಯಾವ ರೀತಿಯಿಂದ ಫಲಾನುಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಉದ್ಯೋಗ ವಿಚಾರದಲ್ಲಿ ನೋಡ್ತಾ ಹೋದರೆ ಉದ್ಯೋಗ ಸ್ಥಿತಿಗತಿಯಲ್ಲಿ, ಉದ್ಯೋಗ ವೃತ್ತಿಯಲ್ಲಿ ಬದಲಾವಣೆ ಕಂಡು ಬರ್ತಾ ಹೋಗುತ್ತೆ ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ. ಮತ್ತು ಇದ್ರ ಜೊತೆಗೆ ಸಣ್ಣ ಪುಟ್ಟ ಏನು ಉದ್ಯೋಗ ಮಾಡ್ತಾ ಇರ್ತೀರಾ ಅದರಲ್ಲಿ ಸ್ವಲ್ಪ ಯಶಸ್ಸು ಕಾಣ್ತಾ ಹೋಗ್ತೀರಾ. ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಏನು ಅಪೇಕ್ಷೆ ಪಡ್ತಾ ಇರ್ತೀರಾ ಅಲ್ಲೂ ಕೂಡ ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಉದ್ಯೋಗ ಸಿಕ್ಕೇ ಸಿಗುತ್ತೆ. ನೀವು ಪ್ರಯತ್ನ ಮಾಡಿದರೆ ಸಾಕು, ಆ ವಿದೇಶದಲ್ಲಿ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. 100% ಗ್ಯಾರಂಟಿಯಲ್ಲಿ ನಿಮಗೆ ಎಲ್ಲ ರೀತಿಯಿಂದನೂ ಉದ್ಯೋಗದಲ್ಲಿ ತುಂಬ ಒಳ್ಳೆಯ ಅನುಕೂಲಕರ ಆಗಿದೆ. ಇನ್ನು ವ್ಯಾಪಾರ ವಿಚಾರದಲ್ಲಿ ನೋಡ್ತಾ ಹೋದರೆ ಬಿಸ್ನೆಸ್ ಮಾಡ್ತಿರೋರಾಗಿರಲಿ, ಇನ್ನು ವ್ಯಾಪಾರ ಮಾಡ್ತಿರೋರಾಗಿರಲಿ, ಈ ತಿಂಗಳಲ್ಲಿ ಒಳ್ಳೆಯ ಜನಗಳನ್ನು ಆಕರ್ಷಣೆ ಮಾಡೋದ್ರ ಮೂಲಕ, ಇದರಿಂದ ಜನಸಂಖ್ಯೆ ಹೆಚ್ಚಾಗೋದ್ರ ಮೂಲಕ ಇದರಿಂದ ನಿಮಗೆ ಒಳ್ಳೆಯ ಹಣಕಾಸಿನ ಸ್ಥಿತಿಗತಿಗಳು ಲಾಭ ತರುವಂಥ ಈ ತಿಂಗಳಲ್ಲಿ ಇದಾಗಿದೆ. ಇನ್ನು ಶಿಕ್ಷಣ ವಿಚಾರದಲ್ಲಿ ನೋಡೋದ್ರಿಂದ ಇವರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ನೀವು ಕಠಿಣ ಪರಿಶ್ರಮ ಪಟ್ಟರೆ ನಿಮಗೆ ಒಳ್ಳೆಯ ಸಾಧನೆ ಮಾಡುವಂಥ ಚಾನ್ಸಸ್ ಕೂಡ ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳಲ್ಲಿ, ಮೇ ತಿಂಗಳಲ್ಲಿ. ಇನ್ನು ರೈತಾಪಿ ಬಂಧುಗಳ ವಿಚಾರದಲ್ಲಿ ನೋಡ್ತಾ ಹೋದರೆ ಶನಿ ಲಾಭಸ್ಥಾನದಲ್ಲಿ ಇರೋದರಿಂದ ಬೆಳೆದಿರುವ ಬೆಳೆಗೆ ಒಳ್ಳೆಯ ಲಾಭ ತರ್ತಾ ಹೋಗುತ್ತೆ. ಮತ್ತು ಭೂ ವಿಚಾರದಿಂದ ಏನೇ ಒಂದು ಕೆಲಸ ಮಾಡಿದ್ರು ಸಹಿತ ಇವರಿಗೆ ಹಣಕಾಸಿನಲ್ಲಿ ಕೊರತೆನೇ ಬರೋದಿಲ್ಲ. ಎಲ್ಲ ರೀತಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇನ್ನು ಆರೋಗ್ಯ ವಿಚಾರದಲ್ಲಿ ನೋಡೋದ್ರಿಂದ ಸೂರ್ಯನ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಉತ್ತಮ ಶಕ್ತಿ ಮತ್ತು ಆತ್ಮಸ್ಥೈರ್ಯ, ಚೈತನ್ಯದಿಂದ ಇರ್ತೀರ. ಆದರೆ 11ನೇ ಮನೆ ಶನಿ ಮತ್ತು 10ನೇ ಮನೆಯಲ್ಲಿ ರಾಹು ಪ್ರಭಾವದಿಂದ ಏನಾಗುತ್ತಪ್ಪ ಅಂದರೆ ಆಹಾರ ಕ್ರಮಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಯಾಕೆಂದರೆ ಸಣ್ಣ ಪುಟ್ಟ ಕಾಯಿಲೆ ಕಸಾಯಗಳು ಬಂದಿದ್ದ ತಕ್ಷಣ ವೈದ್ಯರನ್ನು ನೀವು ಭೇಟಿಯಾಗಿ ಪರಿಹಾರ ಪಡ್ಕೊಂಡಷ್ಟು ನಿಮಗೆ ಅನುಕೂಲ. ಇಲ್ಲ ಅಂತಂದರೆ ಸ್ವಲ್ಪ ಆರೋಗ್ಯದ ಮೇಲೆ ಬಹಳನೇ ಕೆಡುಕುಂಟಾಗುವಂಥ ಚಾನ್ಸಸ್ಗಳು ತುಂಬ ಇದೆ. ಪ್ರೀತಿ ಪ್ರೇಮ ವಿಚಾರದ ನೋಡ್ತಾ ಹೋದರೆ ಶುಕ್ರ ಮತ್ತು ಮಂಗಳ ಪ್ರಭಾವದಿಂದ ಏನಾಗುತ್ತಪ್ಪ ಅಂತಂದರೆ ಇಬ್ಬರು ಜೋಡಿಗಳಲ್ಲಿ ಅನ್ಯೋನ್ಯತೆ, ಒಳ್ಳೆಯ ಪ್ರೀತಿ, ನಂಬಿಕೆ, ವಿಶ್ವಾಸ ಎಲ್ಲ ರೀತಿಯಿಂದನೂ ಅನುಕೂಲಕರ ಆಗುತ್ತೆ. ಮತ್ತು ಇದರ ಜೊತೆಗೆ ಏನಾಗುತ್ತಪ್ಪ ಅಂತಂದರೆ ಈ ಪ್ರೀತಿ ಪ್ರೇಮ ವಿಚಾರಗಳೆಲ್ಲ ಕುಟುಂಬದವರ ಸಮ್ಮುಖದಿಂದ ಮುಂದಕ್ಕೆ ಕೊಂಡೋಗಿ ಮದುವೆ ವಿಚಾರ ತನಕ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ ಮೇ ತಿಂಗಳಲ್ಲಿ. ಪ್ರೀತಿ ಪ್ರೇಮ ಯಾರು ಮಾಡ್ತಾ ಇರ್ತೀರಾ ಅವರಿಗೆ. ಇನ್ನು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಸಹಿತ ಪ್ರೀತಿ ಪ್ರೇಮ, ವಿಶ್ವಾಸ, ನಂಬಿಕೆ, ಗೌರವ ಇನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಇಬ್ಬರು ಅನ್ಯೋನ್ಯತೆಯಿಂದ ಜಾಸ್ತಿನೇ ಇರ್ತಾ ಹೋಗ್ತೀರಾ. ಇನ್ನು ಮದುವೆ ಯಾರು ಆಗಬೇಕಂತ ಅಪೇಕ್ಷೆ ಪಡ್ತಾ ಇರ್ತೀರಾ, ಮದುವೆಗೆ ಎಲ್ಲಿ ಹುಡುಕ್ತಾ ಇರ್ತೀರಲ್ಲ, ಜೂನ್ ನಂತರ ಗುರುವಿನ ಸ್ಥಾನ ಬದಲಾವಣೆ ಆದ ಮೇಲೆ ನಿಮಗೆ ವಿವಾಹ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಜೂನ್ ನಂತರ ನೀವು ಮದುವೆಗೆ ಏನೇ ಒಂದು ಹುಡುಗಿನ ಹುಡುಕೋದಾಗಿರ್ಬೋದು ಅಥವಾ ಹುಡುಗನ ಹುಡುಕೋದಾಗಿರ್ಬೋದು, ಇಲ್ಲ ಇಷ್ಟಪಟ್ಟಿರ್ತೀರಾ ಅದನ್ನು ಹೇಳೋದಾಗಿರ್ಬೋದು, ಸ್ವಲ್ಪ ಜೂನ್ ಆದಮೇಲೆ ಸ್ವಲ್ಪ ಹೇಳಿದಷ್ಟು ನಿಮಗೆ ಎಲ್ಲ ರೀತಿಯಿಂದ ಅನುಕೂಲ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಹಣಕಾಸಿನಲ್ಲಿ ವಿಚಾರ ಯಾವ ರೀತಿ ಇದೆಯಪ್ಪ ಅಂದರೆ ಲಾಭಸ್ಥಾನದಲ್ಲಿ ಶನಿ ಇರೋದ್ರಿಂದ ಹಣ ಉಳಿತಾಯ ಆಗ್ತಾ ಹೋಗುತ್ತೆ. ಹಣ ಏನು ನೀವು ಹಣ ಕೊಡಬೇಕಾಗಿರುತ್ತೆ, ನಿಮಗೆ ಯಾರಾದರೂ ಹಣ ಕೊಡಬೇಕಾಗಿರುತ್ತೆ, ಅವರಾಗಿಯೇ ಬಂದು ಈ ತಿಂಗಳಲ್ಲಿ ಹಣ ಕೊಡುವಂಥ ತುಂಬಾ ಚಾನ್ಸಸ್ ಇದೆ. ಮತ್ತು ಹಣದ ಅರಿವು ಹೇಗಿರುತ್ತಪ್ಪ ಅಂದರೆ ನಿಮಗೆ ಊಹಿಸೋಕ್ಕೆ ಆಗೋದಿಲ್ಲ, ಅಷ್ಟು ನಿಮಗೆ ಹಣದಲ್ಲಿ ತೊಂದರೆನೇ ಆಗೋದಿಲ್ಲ ಈ ತಿಂಗಳಲ್ಲಿ.
ಮತ್ತು ಸಣ್ಣ ಪುಟ್ಟ ಹೂಡಿಕೆ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸಲ್ಲಿ ಆಗಿರ್ಬೋದು, ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು, ಇದರಿಂದನೂ ಸಹಿತ ನಿಮಗೆ ಹಣ ಬರ್ತಾ ಹೋಗುತ್ತೆ. ಅಥವಾ ಹೊಸದಾಗಿ ಈಗ ಏನಾರ ಪ್ರಾರಂಭ ಮಾಡ್ತಾ ಇದ್ರು ಸಹಿತ ಈ ತಿಂಗಳು ಕೊನೆಯ ಭಾಗದಲ್ಲಿ ನಿಮಗೆ ಎಲ್ಲ ರೀತಿಯಿಂದ ಅನುಕೂಲ ಆಗುತ್ತೆ. ಇಷ್ಟು ಫಲಾನುಫಲ ಬಗ್ಗೆ ವೃಷಭ ರಾಶಿಯವರ ಫಲಾನುಫಲ. ಇನ್ನೂ ನಿಮ್ಮಲ್ಲಿ ಏನಾರು ಹೆಚ್ಚಿನ ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಗುರುವಾರ ರಾಯರನ್ನ ದರ್ಶನ ಮಾಡ್ಕೊಂಡು ಬನ್ನಿ, ಎಲ್ಲ ರೀತಿ ಸರಿ ಹೋಗ್ತಾ ಹೋಗುತ್ತೆ. ಇನ್ನೂ ನಿಮ್ಮಲ್ಲಿ ಏನಾರು ಅತಿ ಹೆಚ್ಚು ಸಮಸ್ಯೆಗಳು ಕಾಡ್ತಾ ಇರ್ಬೋದು, ಗುಪ್ತ ಬಾಧೆಗಳು ಕಾಡ್ತಾ ಇರ್ಬೋದು, ಮತ್ತು ಇನ್ನೂ ನಿಮ್ಮ ಜೀವನದಲ್ಲಿ ಕಠಿಣ ಪರಿಶ್ರಮಗಳು ಭಾಳನೇ ಆಗ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.